ಎಲ್ಲರಿಗೂ ನಮಸ್ಕಾರ. ಶೇಖರ್ ಸೆಡಂ. ಇವತ್ತು ನಾವು ಮಹಾರಾಷ್ಟ್ರದಲ್ಲಿದ್ದೀವಿ. ಮಹಾರಾಷ್ಟ್ರದ ಪುಣೆಯಲ್ಲಿದ್ದೀವಿ. ಪುಣೆಯಲ್ಲಿಂತೂ 30 ಕಿಲೋಮೀಟರ್ ದೂರ ಒಂದು ಭೀಮಾ ಕೋರೆಗಾಂವ್ ಅಂತ ಒಂದು ಊರದ. ಈ ಭೀಮಾ ಕೋರೆಗಾಂವ್ದಾಗ ಒಂದು ಇತಿಹಾಸನೇ ದೊಡ್ಡ ಇತಿಹಾಸನೇ ಆಗ್ಯದಿಲ್ಲಿ. ಆ ಇತಿಹಾಸ ಎಷ್ಟು ದೊಡ್ಡದ ಅಂದ್ರು ಬಹಳಷ್ಟು ಮಂದಿಗೆ ಅದು ಗೊತ್ತಿರಲಿಲ್ಲ. ಅಂತ ಇತಿಹಾಸ ಇಲ್ಲಿ ಆಗ್ಯದ. ಆ ಇತಿಹಾಸ ಏನಪ್ಪಾ ಅಂತಂದ್ರು, ಕೆಳವರ್ಗದ ಜನರಿಗೆ ಮೇಲ್ವರ್ಗದ ಜನಗಳು ತುಂಬಾ ಅನ್ಯಾಯ ಮಾಡಿ ಚಿತ್ರ ಹಿಂಸೆ ಕೊಡ್ತಿದ್ರು. ಅದು ತಡೆದು ನೋಡಿ ನೋಡಿ ಸಾಕಾಗಿ ಕೆಳವರ್ಗದ ಜನರಿಗೆ ಮತ್ತು ಮೇಲ್ವರ್ಗದ ಜನರಿಗೆ ಈ ಭೀಮಾ ಕೋರೆಗಾಂವ್ದಾಗೂ 207 ವರ್ಷ ಇಂದು ಒಂದು ಯುದ್ಧ ನಡೀತದ. ಆ ಯುದ್ಧ ಏನಪ್ಪಾ ಅಂತಂದ್ರು ಜನವರಿ 1ನೇ ತಾರೀಕೆ ನಡೆದಿರ್ತದ. ಅದು ಅದ್ರಾಗೂ 500 ಮಂದಿ ಸೈನಿಕರು, 28,000 ಮಂದಿ ದೊಡ್ಡ ಏನು ವರ್ಗದವ್ರು ಇರ್ತಾರಲ್ಲ, ಆ ಯುದ್ಧದಲ್ಲಿ ಅವರಿಗೆ ಇವರಿಗೆ ಯುದ್ಧ ಆಗಿ ದೊಡ್ಡ ತಲ್ವಾರಿಂದ ಅವ್ರು ರುಂಡ ಗಿಂಡ ಎಲ್ಲ ಚೆಂಡಾಡಿ ಪೂರ ರಕ್ತ ರಣರಂಗನೆ ಸುರಿಸಿದಂತಹ ಜಾಗದಾಗ ನಾವಿಲ್ಲಿದ್ದೀವಿ. ಇದ್ರ ಬಗಲಾಗೆ ಭೀಮಾ ನದಿನೂ ಆದಿಲ್ಲಿ. ಈ ನದಿ ತುಂಬಾ ರಕ್ತ 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 ಬರೀ ರಕ್ತನೇ. ಆ ಟೈಮಲ್ಲಿ 2007ನೇ ಇಸ್ವಿ, 2007 ವರ್ಷದಿಂದ ಆಗಿದ್ದು. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಿನಾಗ ಓದಬೇಕಾದ್ರು ಅವಾಗ ಯಾವುದೋ ಒಂದು ಸಣ್ಣ ಬುಕ್ಕಿನಾಗ ಒಂದು ಸಣ್ಣ ಪೇಜ್ ಸಿಕ್ಕಿರ್ತದ ಅವರಿಗೆ. ಅದು ನೋಡ್ತಾರ ಭೀಮಾ ಕೋರೆಗಾಂವ್ ಅಂದ್ರೆ ಇದು ಏನಪ್ಪಾ ಅಂತ. ಅದು ನೋಡ್ಕೊಂಡು ಅಲ್ಲಿದು ಭೀಮಾ ಕೋರೆಗಾಂವ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾರ. ಬಂದ ಕೇಸಿ ಈ ಜಾಗ ಎಲ್ಲ ನೋಡ್ತಾರೆ. ಇದೇನ್ ನೋಡ್ಲತ್ತಿರಲ್ಲ ನೀವು, ಈ ಜಾಗದಾಗ ಎಲ್ಲ ಬರೀ ಕಂಟಿ ಅದು ಇದು ಎಲ್ಲ ಬೆಳೆದ ಎಲ್ಲ ಕಾಡ್ತಾರ, ಸಣ್ಣ ಕಾಡ್ತಾರ ಆಗಿರ್ತದ. ಅವ್ರು ಬಂದು ಏನ್ ಮಾಡ್ತಾರೆ, ಇಲ್ಲಿ ಎಲ್ಲ ಸಾಫ್ ಮಾಡಿಸ್ತಾರ. ಸಾಫ್ ಮಾಡಿ ಇಲ್ಲಿರುವಂತಹ ಜನಗಳು ಎಲ್ಲರಿಗೂ ಸೇರಿಸ್ತಾರ. ಸೇರಿಸಿ ಅವ್ರು ಏನಂತಾರಪ್ಪ ಅಂದ್ರೆ ಇದಕ್ಕೊಂದು ಹೆಸರಿಡ್ತಾರ. ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂತ ಒಂದು ಹೆಸರಿಡ್ತಾರ. ಅದ್ರ ಸಲಕ್ಕೆ ನೆನಪಿಗಾಗಿ ದೊಡ್ಡ ಸ್ತಂಭ ಸ್ಥಾಪನೆ ಮಾಡ್ತಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪಂಚದ ಯಾವುದೇ ಒಂದು ಮೂಲೆಯಾಗಿರ್ಲಕ್ಕ ಜನವರಿ 1ನೇ ತಾರೀಕು ಬಂತಪ್ಪ ಅಂತಂದ್ರು ಈ ಜಾಗಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿರ್ತಾರ. ಬಂದ್ ಕೇಸಿ ಹೂವ ತಗೊಂಡು ಇಲ್ಲಿ ನೋಡ್ತಾ ಇದ್ದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಂತಾರ ನೋಡ್ರಿ ಇದೇ ಜಾಗದಾಗ. ಇದು ಏನ್ ನೋಡ್ಲತ್ತಿರಲ್ಲ, ಈ ಜಾಗದಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕುಂತು ಹೋದಂತ ಸ್ಥಳ. ಅದಕ್ಕೆ ನಾವು ಯಾವುದೇ ಜಿಲ್ಲೆ ತಾಲೂಕದಾಗಿರ್ಲಿ ಪುನಃ ಬಂದೇವಪ್ಪ ಅಂತಂದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸ್ಥಳ ಏನ್ ಇಲ್ಲಿ ಬಂದು ಕುಂತು ಹೋಗ್ಯಾರಲ್ಲ, ವಿಜಯೋತ್ಸವ ಕೊಂಬ ಸ್ಥಾಪನೆ ಮಾಡಿರಲ್ಲ, ಇಲ್ಲಿ ಬಂದು ನಾವೆಲ್ಲರೂ ಹೋಗ್ಬೇಕು. ಅವಾಗ್ಲಿಂತ ಎಲ್ಲ ಘರ್ಷಣೆ ಸ್ಟಾರ್ಟ್ ಆಯ್ತು. ಕೆಳವರ್ಗದ ಜನರಿಗೆ ಯಾರು ಅನ್ಯಾಯ ಮಾಡ್ತಾರಲ್ಲ ನಾವೆಲ್ಲರೂ ಅವರ ವಿರುದ್ಧ ಹೋರಾಟ ಮಾಡ್ಬೇಕಂತೂ ಪ್ರತಿಯೊಬ್ಬರ ತಲೆಯಲ್ಲಿ ಕಿಚ್ಚು ಬಂತು. ಕಿಚ್ಚು ಬರೋದ್ರಿಂದ ಅವಾಗಿಂದ ಸಂಘಟನೆಗಳಾಗ್ಲಿ ಹೋರಾಟ ಆಗ್ಲಿ ಸ್ಟಾರ್ಟ್ ಆಯ್ತು. ಅದಕ್ಕಾಗಿ ನಾವೇನ್ ಹೇಳ್ತೀವಪ್ಪ ಅಂದ್ರೆ ಯಾವುದೇ ಜಿಲ್ಲೆಯವರು ನೀವು ಪುನಃ ಬಂದಿರ ಅಂದ್ರು 30 ಕಿಲೋಮೀಟರ್ ಭೀಮಾ ಕೋರೆಗಾಂವ್ ಅಂತ ಅದ. ಭೀಮಾ ಕೋರೆಗಾಂವ್ ಬಂದ ಕೇಸಿ ಈ ಸ್ತಂಭ ನೋಡಿದ್ರ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗ್ತದೆ ಇತಿಹಾಸ ಅಂದ್ರೆ ಏನು. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವಾಗ್ಲೂ ಒಂದು ಮಾತು ಹೇಳ್ತಿರ್ತಾರ, ಇತಿಹಾಸ ತಿಳಿಯದವನು ಇತಿಹಾಸ ಸೃಷ್ಟಿಸಲಾರ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರ. ಇದು ಒಂದು ಇತಿಹಾಸ. ಬರೀ 500 ಜನ 28,000 ಜನ ಒಳಗಿ ಪೂರ ಚೆಂಡಾಡಿ ರಕ್ತ ಒಂಥರ ಫುಟ್ಬಾಲ್ ತರ ಆ ತರ ಈ ತರ ಮಾಡಿ ಏನು ಈ ಭೀಮಾ ಕೋರೆಗಾಂವ್ ಬಗಲಾಗ ಹಾದಲ್ಲ, ಇದು ನದಿ ತುಂಬಾ ಬರೀ ರಕ್ತ 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 ಆಗಿತ್ತಂತ. ನೋಡ್ರಿ ಅವ್ರು ಎಂತ ಶೂರಿದ್ರು, ಎಂತ ಕಿಚ್ಚು ಅವ್ರ ಮೇಲಿತ್ತು. ಅವ್ರ 500 ಮಂದಿ 28,000 ಹೆಂಗ ಇದು ಮಾಡಿದ್ರು ಅಂತ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಹೇಳೋದು ಒಂದೇ, ಯಾವಾಗಲೂ ನಾವು ಇತಿಹಾಸ ತಿಳಿದುಕೊಳ್ಳಬೇಕು ಅಂತ. ಆವಾಗ್ಲಿಂತ ಈಗ ಪ್ರತಿ ವರ್ಷ ಇಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂತ ಮಾಡ್ತಾರ. ಲಕ್ಷ ಜನ ಇಲ್ಲಿ ಬಂದಿರ್ತಾರ 1ನೇ ತಾರೀಕು ದಿನ. ನಾವಿಷ್ಟು ಸಮೀಪ ಬಂದು ನೋಡ್ಲಕ್ 1ನೇ ತಾರೀಕು ಬಂದೇವ ಅಂದ್ರೆ ನೋಡ್ಲಕ್ ಆಗಲ್ಲ ನಮಗೂ. ಅದಕ್ಕೆ ನಾವು ಇವತ್ತು ಬಂದೀವಿ, ಇವತ್ತು ದರ್ಶನ ತಗೊಂಡಿವಿ. ಒಂದು ಚಿಕ್ಕ ವಿಡಿಯೋ ಮಾಡಿ ನಿಮ್ಮೆಲ್ಲರಿಗೂ ಗೊತ್ತಾಗ್ಲಿ ಅಂತ ನಾವು ವಿಡಿಯೋ ಮಾಡಿ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀವಿ. ಜೈ ಭೀಮ್, ಜೈ ಭೀಮ್. ನೋಡ್ರಿ ನೀವೀಗೇನ್ ನೋಡ್ಲತ್ತಿರಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಬಂದಾಗ ಸೈನಿಕರ ಹತ್ರ ಅವ್ರೇನ್ ಎಲ್ಲ ಇರ್ತಾರಲ್ಲ, ಇಲ್ಲಿ ನೋಡ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿ ಕುಂತಾರ. ಇದೇ ನೀವೇನ್ ಇದು ನೋಡ್ಲತ್ತೀರ, ಇಲ್ಲಿ ಕಟ್ಟಿ, ಈ ಕಟ್ಟಿ ಮ್ಯಾಗೆ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕುಂತು ಹೋಗಿರುವಂತ ಸ್ಥಳ ಇದು. ಇದಕ್ಕೆ ಭೀಮಾ ಕೋರೆಗಾಂವ್ ಅಂತಾರ. ನೋಡ್ರಿ ಹೆಂಗದ ನೋಡ್ರಿ, ಅವ್ರ ನೆನಪಿಗೋಸ್ಕರನೇ ಇಷ್ಟು ಸೂಪರ್ ಆಗಿ ಮಾಡ್ಯಾರ ನೋಡ್ರಿ ನೀವು. ಈಗ ಈ ತರ ಅದ, ಎಲ್ಲ ಜನರು ಬಂದಾರ, ನಾವೂ ಬಂದೀವಿ. ಯಾವಾಗ ನೀವು ಪೂನಾ ಬಂದಿರ್ತೀರಲ್ಲ, ಭೀಮಾ ಕೋರೆಗಾಂವ್ ಒಂದ್ಸರಿ ಬರ್ರಿ, ಬಂದು ಒಂದ್ಸರಿ ನೋಡ್ರಿ. ಎಷ್ಟು ಇಲ್ಲಿ ಲಕ್ಷ ಲಕ್ಷ ಜನ ಬಂದಿರ್ತಾರ, ನೋಡಿರ್ತಾರ, ಹೋಗಿರ್ತಾರ. ನಾವು ಇವತ್ತು ಬಂದೀವಿ, ಒಳ್ಳೆ ಸ್ಥಾನ ನಾವು ನೋಡಿವಂತ ನಮ್ಮೆಲ್ಲರ ಮನಸ್ಸಿಗೆ ತುಂಬಾ ಖುಷಿ ಆಯ್ತು. ಈಗ ಪ್ರತಿ ವರ್ಷ ಜನವರಿ 1ನೇ ತಾರೀಕು ಬಂತಪ್ಪ ಅಂದ್ರು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂತ ನಾವೆಲ್ಲರೂ ತಾಲೂಕಾ, ಜಿಲ್ಲೆ, ಎಲ್ಲ ಹಳ್ಳಿ ಕೊಡುಕಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. 2007ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಇದು. ಮುಂದಿನ ದಿನಗಳಾಗ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಎಲ್ಲ ಗೊತ್ತಾಗ್ಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವಾಗ್ಲೂ ಒಂದೇ ಹೇಳ್ತಾ ಇದ್ರು, ಇತಿಹಾಸ ತಿಳಿಯದವನು ಇತಿಹಾಸ ಸೃಷ್ಟಿಸಲಾರ ಅಂತ. ನಮ್ಮೆಲ್ಲರಿಗೂ ಬೇರೆ 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 ಗೊತ್ತಿದ್ದು ಗೊತ್ತಿರ್ಲಾರ್ದು ನಮ್ಮ ತಲೆಯಲ್ಲಿ ತುಂಬಿ ಹಾಕಿದ್ದಾರೆ. ಸತ್ಯ ಅನ್ನೋದು ಮುಚ್ಚಬೇಕಂತ ಎಷ್ಟು ಮಾಡಿದ್ರು ಸತ್ಯ ಈಗ ನೀವೇನ್ ನೋಡ್ತಾ ಇದ್ರಲ್ಲ ಈ ತರ ಹೊರಗಡೆ ಬಂದೇ ಬರ್ತದ. ಸತ್ಯಕ್ಕೆ ತಡೆಯುವಂತಹ ಶಕ್ತಿ ಯಾರಿಗೂ ಇಲ್ಲೇ ಇಲ್ಲ. ಅಂತ ಶಕ್ತಿ ಸತ್ಯಕ್ಕಿರ್ತದ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಮಾತು ಹೇಳೋರು, ನೀವು ನಿಷ್ಠಾವಂತರಾಗಿರ್ರಿ, ಕರೆಕ್ಟ್ ಆಗಿರಿ, ನೀವು ಗೆದ್ದೇ ಗೆಲ್ತೀರಿ ಅಂತ. ಅದಕ್ಕೆ ನಾವೆಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳಾಗಿ ನಾವು ಕರೆಕ್ಟ್ ಆಗಿರ್ಬೇಕು. ನಾವ್ ಯಾರಿಗೂ ಮೋಸ ಮಾಡಬಾರ್ದು, ಕರೆಕ್ಟಾಗಿ ಹೋರಾಟ ಮಾಡಬೇಕು. ನಾವು ಸ್ವಾರ್ಥಿಗಳಾಗಬಾರ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾರ್ಥಿಗಳು ಆಗಿದ್ರಂದ್ರು ಇಡೀ ಪ್ರಪಂಚದಲ್ಲೇ ಯಾರು ಅಷ್ಟು ಶ್ರೀಮಂತರು ಇರ್ತಿರ್ಲಿಲ್ಲ, ಅಷ್ಟು ಶ್ರೀಮಂತರಾಗಿರ್ತಿದ್ರು ಅವರು. ಅದಕ್ಕೆ ಅವ್ರು ಎಲ್ಲಿ ₹1 ತಗೊಳ್ಳದೆ ತುಂಬಾ ಸ್ವಾಭಿಮಾನದಿಂದ ಬದುಕಿರುವಂತ ಇಡೀ ಪ್ರಪಂಚದಲ್ಲೇ ಇದ್ದಾರೆ ವ್ಯಕ್ತಿ ಅಂದ್ರೆ ಅದು ಏಕೈಕ ವ್ಯಕ್ತಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೋಡ್ರಿ, ಅವ್ರು ಸತ್ತಾಗ ಅವ್ರಿಗೆ ಮಣ್ಣು ಮಾಡ್ಲಿಕ್ಕೆ ರೊಕ್ಕ ಅವ್ರಿಗೆ ಇರ್ಲಿಲ್ಲ. ಅಂತ ಸಿಚುವೇಶನ್ನಾಗ ಇದ್ರು ಅವ್ರು ಯಾರ ಹತ್ರನೂ ದುಡ್ಡು ತಗೊಂಡಿಲ್ಲ. ಅವ್ರಿಗೆ ಒಂದೇ ಇತ್ತು, ನನ್ನ ಭಾರತ ದೇಶದ ಪ್ರಜೆಗಳು ನಿಂದುಳಿದಂತಹ ವರ್ಗದವರಿಗೂ ಎಲ್ಲರಿಗೂ ಶಾಲಿ ಕಲಿಬೇಕು, ಎಲ್ಲರೂ ಒಳ್ಳೆಯರಾಗಬೇಕು, ಎಲ್ಲರೂ ಮುಂದೆ ಬರಬೇಕು ಅಂತ ಅವರ ಒಂದು ದೊಡ್ಡ ಕನಸಾಗಿತ್ತು. ಈಗ ನಾವೆಲ್ಲ ಟೀಚರ್ ಆಗಲಿ, ಹೆಡ್ ಮಾಸ್ಟರ್ ಆಗಲಿ, PSI ಆಗಲಿ, ಸರ್ಕಲ್ ಆಗಲಿ, ಪೊಲೀಸ್ ಆಗಲಿ, ನಾವೇನೆಲ್ಲ ನಾವು ಇವತ್ತು ನಾವು ಗೌರ್ಮೆಂಟ್ ಸವಲತ್ತೆಲ್ಲ ನಾವು ಇವತ್ತು ನಾವು ಏನು ಸಣ್ಣ ಪ್ಯೂನಿಂದ ಹಿಡಿದನು ದೊಡ್ಡ ಒಂದು ಪ್ಯೂನ್ ಆಗಲಿ, ಪೊಲೀಸ್ ಆಗಲಿ, ಸರ್ಕಲ್ ಆಗಿ, PSI ಆಗಲಿ, MP ಆಗಲಿ, MLA ಆಗಲಿ, ಜಡ್ಜ್ ಆಗಲಿ, ಎಲ್ಲರೂ ನೀವೆಲ್ಲರೂ ಏನು ಸವಲತ್ತು ಪಡಿಲತ್ತಿರಲ್ಲ ಅದು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂತಹ ಭಿಕ್ಷೆನೂ ಅನ್ಬೋದು. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬರೀ ಕೆಳವರ್ಗದವರೇ ನೆನೆಸಬಾರ್ದು. ಪ್ರತಿಯೊಬ್ಬರು ಅವ್ರಿಗೆಲ್ಲರೂ ನಾವು ಗೌರವ ಕೊಡ್ಲೇಬೇಕು. ಭಾರತ ದೇಶದಾಗ ಎಲ್ಲಾ ವರ್ಗದವರಿಗೆ ಎಲ್ಲಾ ತರ ಸವಲತ್ತು ಕೊಟ್ಟಂತಹ ಏಕೈಕ ವ್ಯಕ್ತಿ ನಮ್ಮ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕಾಗಿ ಪ್ರತಿದಿನ ನಾವೆಲ್ಲರೂ ಅಂಬೇಡ್ಕರ್ ಅವರಿಗೆ ನೆನೆಸ್ಕೊಳ್ಳಲೇಬೇಕು. ನೋಡ್ರಿ, ನಾವ್ ಎಲ್ಲಾದ್ರೂ ಕೆಲಸ ಮಾಡ್ಲತ್ತಿದ್ದೇವಪ್ಪ ಅಂದ್ರು ಆವಾಗ 12 ತಾಸು ಕೆಲಸ ಮಾಡ್ಬೇಕಾಗಿತ್ತು, ಅದು 8 ತಾಸಿಗೆ ತಂದಿಟ್ರು. ಹೆಣ್ಮಕ್ಳಿಗೆ ಎಲ್ಲಿ ಕೆಲಸ ಮಾಡಬಾರ್ದಂತಿತ್ತು, ಅವ್ರ ಹೆಣ್ಮಕ್ಳು ಎಲ್ಲದರಲ್ಲಿ ಮುಂದೆ ಬರಬೇಕಂತ ಹೆಣ್ಮಕ್ಳಿಗೂ ಕೊಟ್ಟರು. ಯಾವುದೇ ಟೀಚರ್ ಆಗಲಿ, ಗೌರ್ಮೆಂಟ್ ಸರ್ವೆಂಟ್ ಆಗಲಿ, ಅವ್ರು ಏನು ಪ್ರೆಗ್ನೆಂಟ್ ಇರ್ತಾರಲ್ಲ ಅವರಿಗೆ ರಜೆ ಕೊಟ್ಟು ಪೇಮೆಂಟ್ ಇಸ್ಕೊಂಡಂತಹ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಇಂದಿರಾ ಗಾಂಧಿ ಪಾರ್ಲಿಮೆಂಟ್ನಾಗ ಹೋಗಿ ಒಂದು ಪ್ರಧಾನಮಂತ್ರಿ ಆಗ್ತಾಳಂತಂದ್ರೂ ಅದು ಭಿಕ್ಷೆ ಕೊಟ್ಟಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಒಂದು ಇಂದಿರಾ ಗಾಂಧಿಗೆ ಒಂದು ದೊಡ್ಡ ದೇವಸ್ಥಾನದಾಗ ಹೋದ್ರು ಬ್ರಾಹ್ಮಿನ್ಸ್ ದವರು, ನೀವು ಈ ದೇವಸ್ಥಾನದಾಗ ಬರಬಾರ್ದಮ್ಮ, ನಿನ್ನ ಗಂಡ ಸತ್ತಾನ, ನೀನು ವಿಧವೆ ಇದ್ದಿ, ಈ ದೇವಸ್ಥಾನದಾಗ ಬರಬೇಡ ಅಂತ ಇಂದಿರಾ ಗಾಂಧಿಗೆ ಆ ದೇವಸ್ಥಾನದಾಗ ಬಿಟ್ಟಿಲ್ಲ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂದಿರಾ ಗಾಂಧಿಗೆ ಪ್ರಧಾನಿ ಪಟ್ಟ ಕೊಟ್ಟು ದೊಡ್ಡ ಪ್ರಧಾನಿ ಆಗುವಂತ ಅವಕಾಶ ಕೊಟ್ರ. ಯಾರು ಕೊಡ್ಲಾರ್ದಂತ ಅವಕಾಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗಾಗ್ಲಿ ನಿಮಗಾಗ್ಲಿ ಎಲ್ಲರಿಗೂ ಕೊಟ್ಟಾರ. ಒಂದ್ ರೀತಿಯಲ್ಲಿ ನೋಡ್ಬೇಕಾದ್ರೆ ದೇವ್ರಕಿನ ಹೆಚ್ಚು ಕೆಲಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡ್ಯಾರ. ನೀವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ವಯ ಆಗ್ರಿ, ಅವ್ರ ಸಿದ್ಧಾಂತಗಳು ಓದ್ರಿ. ಯಾವಾಗ ನೀವು ಅಂಬೇಡ್ಕರ್ ಬಗ್ಗೆ ತಿಳ್ಕೊತೀರಿ, ಅಂಬೇಡ್ಕರ್ ಬಗ್ಗೆ ನಿಮ್ಗೆ ಅವಾಗ ನಿಮ್ಮೆಲ್ಲರಿಗೂ ಗೊತ್ತಾಗ್ತದ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್.